ಕೇಳುವಂಥ ಒಂದು ಪದ ಅಂತ ಹೇಳಿದ್ರೆ ಕರ್ಮ. ನೀನ್ ಇದು ಮಾಡಿದ್ಯಾ, ನೀನ್ ಆ ಕರ್ಮದ ಫಲವನ್ನ ಅನುಭವಿಸ್ತೀಯ ಅಂತ ಹೇಳ್ತಾರೆ. ಇನ್ನೊಂದು ಅಯ್ಯೋ ನನ್ನ ಕರ್ಮವೇ ಅಂದ್ರೆ ಆ ಒಂದು ಕರ್ಮ ಅನ್ನುವಂಥದ್ದು ನಮ್ಮ ದಿನನಿತ್ಯದಲ್ಲಿ ನಾವು ಬಳಕೆ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀನು ಇವತ್ತು ಇದು ಮಾಡಿದ್ರೆ ಇದನ್ನು ನೀನು ನಾಳೆ ಅನುಭವಿಸ್ತೀಯ, ಇದರ ಫಲ ಅಂತ ಅನ್ನುವಂಥದ್ದು ಆ ಕರ್ಮ ಅಂತ ಹೇಳ್ತಾರೆ. ಸೊ ಒಳ್ಳೆ ಕರ್ಮ ಇರಬಹುದು, ನೆಗೆಟಿವ್ ಆಗಿ ಕೂಡ ಕರ್ಮ ಅಂತ ಹೇಳ್ತಾರೆ. ಸೊ ಈ ಕಾನ್ಸೆಪ್ಟ್ ಏನಕ್ಕ, ಕರ್ಮ ಸಿದ್ಧಾಂತ ಅಂತ ಹೇಳಿದ್ರೆ ಏನು? ಈ ಪದ ಕರ್ಮ ಅನ್ನೋದು ಇವತ್ತು ವಿಶ್ವಾದ್ಯಂತ ಪ್ರಸಿದ್ಧವಾಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ವೆಸ್ಟರ್ನರ್ಸ್ ಕೂಡ ಕರ್ಮ ಕರ್ಮ ಅಂತ ಬಳಸಕ್ಕೆ ಶುರು ಮಾಡಿದ್ದಾರೆ. ಅವರು ಒಂಥರ ಸಾಕಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ. ಅದೊಂದು ನಮ್ಮ ಪುರಾಣಗಳಲ್ಲಿ ಎಲ್ಲದರಲ್ಲೂ ಕೂಡ ಬರುತ್ತೆ, ಇದರ ಬಗ್ಗೆ ಚರ್ಚೆಗಳು ಬರುತ್ತೆ. ಭಗವದ್ಗೀತೆ ಕೃಷ್ಣ ಅದ್ರ ಬಗ್ಗೆ ತುಂಬ ಮಾತಾಡ್ತಾನೆ. ಸೊ ಒಂದೇನ ಕರ್ಮ ಅಂತಂದ್ರೆ ಆಕ್ಷನ್ ಅಂತ, ಅದು ಕೃ ಧಾತುವಿಂದ ಬರುತ್ತೆ. ಕರಣ ಮಾಡುವಂಥದ್ದು ಏನಾದರೂ ಅಂತ. ಏನಂತಂದ್ರೆ ಮನುಷ್ಯನಿಗೆ ಇದು ಒಂದು ಫಸ್ಟು ಇದಕ್ಕೆ ನಮ್ಮ ಪುರುಷಾರ್ಥಗಳ ಕಲ್ಪನೆ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ, ಸನಾತನ ಧರ್ಮ ಅಂದ್ರೆ ಇಲ್ಲಿ ಬೌದ್ಧ ಜೈನ ಎಲ್ಲ ಸೇರ್ಕೊಳ್ಳುತ್ತೆ. ಎಲ್ಲಲ್ಲಿ ನಮ್ಮ ಭಾರತೀಯ ಮೂಲದ ಇಲ್ಲಿ ಹುಟ್ಟಿ ಬೆಳೆದ ಸಹಜವಾದ ಸತ್ಯವಾದ ಮತಗಳು ಧರ್ಮಗಳೇನಿದೆ ಅಲ್ಲೆಲ್ಲ ಹೇಳುವಂಥದ್ದು ಏನಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಜೀವನದ ಅತ್ಯಂತ ಉನ್ನತ ಗುರಿ. ಇದನ್ನ ಮೀರಿ ಹೋಗುವಂಥದ್ದು, ನಾವೇನಾಗಿದ್ದೀವಿ ಅದನ್ನೆಲ್ಲ ಮೀರಿ ನಾವು ಪರತತ್ವದಲ್ಲಿ ಲೀನವಾಗುವಂಥದ್ದು, ನಮ್ಮ ತನವನ್ನ ಸೆಲ್ಫ್ ಆಕ್ಚುಯಲೈಸೇಷನ್, ಅದನ್ನ ಮೋಕ್ಷ ಅಂತ ಹೇಳ್ತಾರೆ. ಮಾರ್ಗಗಳು ಬೇರೆ ಬೇರೆ ಇರ್ಬೋದು, ಬಟ್ ಉದ್ದೇಶ ಅದೇ. ಇನ್ನು ಧರ್ಮದ ವಿಚಾರದಲ್ಲೂ ನಮ್ಮಲ್ಲಿ ಒಮ್ಮತ ಇದೆ. ಸತ್ಯ, ಪವಿತ್ರವಾಗಿರೋದು, ಬೌದ್ಧರು, ಜೈನರು, ಸಿಖ್ಖರು, ಹಿಂದೂಗಳು, ವೈದಿಕರು, ಆಗಮರು ಎಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದೇ. ಸೊ ಏನಂದ್ರೆ ಮಧ್ಯದಲ್ಲಿ ಬರೋದು ಅರ್ಥ ಕಾಮ. ಕಾಮ ಅಂದ್ರೆ ಬಯಕೆಗಳು, ಚಿಕ್ಕ ಬಯಕೆಯಿಂದ ದೊಡ್ಡ ಬಯಕೆವರೆಗೂ ಎಲ್ಲವೂ ಕಾಮ ಅಂತನೋ ಪುರುಷಾರ್ಥದ ಅಡಿ ಬರುತ್ತೆ. ಅದನ್ನ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಎಲ್ಲರಲ್ಲೂ ಪ್ರಕೃತಿ ಸಹಜವಾಗಿ ಬರುವಂಥದ್ದು, ಅದೊಂದು ಇನ್ಸ್ಟಿಂಕ್ಟಿವ್ ಆಗಿ ಬರುವಂಥದ್ದು. ಅರ್ಥ ಅಂದ್ರೆ ಸಂಪನ್ಮೂಲಗಳು. ಈಗ ನಾನು ಕಾಫಿ ಕುಡಿಬೇಕು ಅಂದ್ರೆ ನಂಗೆ ಕಾಫಿ ಪೌಡರ್ ಬೇಕು, ನೀರ್ ಬೇಕು, ಅದನ್ನ ಕುದಿಸ್ಕೊಳಕ್ ಒಂದು ಪಾತ್ರೆ ಬೇಕು, ಒಂದು ಒಲೆ ಬೇಕು, ಆಮೇಲೆ ಒಲೆ ಹಚ್ಚಕ್ಕೆ ಏನೋ ಕಟ್ಟಿಗೆ ಬೇಕು, ಗೀಚಕ್ಕೆ ಬೆಂಕಿ ಪಟ್ನ ಬೇಕು, ಆಮೇಲೆ ಅದನ್ನ ಕಾಫಿ ಮಾಡ್ಕೊಳಕ್ ಬರ್ಬೇಕು, ಸಕ್ಕರೆ ಬೇಕು, ಆಮೇಲೆ ಅದನ್ನ ಹಾಕೊಳಕ್ ಒಂದ್ ಲೋಟ ಬೇಕು. ಇಷ್ಟೆಲ್ಲ ಮತ್ ನನಗ್ ಮಾಡಕ್ ಗೊತ್ತಿರ್ಬೇಕು. ಇಷ್ಟಾದ್ಮೇಲೆ ಒಂದ್ ಸ್ವಲ್ಪ ಕಾಫಿ ಸಿಗುತ್ತೆ. ಸೊ ಒಂದು ಕಾಮದ ಪೂರೈಕೆಗೆ ಇಷ್ಟು ಸಂಪನ್ಮೂಲಗಳ ಬಳಕೆ ಆಗತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಸುತ್ತು ಸಂಪನ್ಮೂಲಗಳಿವೆ, ಪ್ರಕೃತಿ ಇದೆ. ಹಾಗೆ ಮಾನವ ಸಂಪನ್ಮೂಲಗಳು ಇವೆ. ನಮ್ಮ ತಂದೆ ತಾಯಿ ಇರ್ತಾರೆ, ಪರಿವಾರ ಇರುತ್ತೆ, ಗಂಡ ಮಕ್ಕಳು, ಹೆಂಡತಿ, ಅಕ್ಕಪಕ್ಕದವರು, ನೆರೆಕೆರೆಯವರು, ಕೊಲೀಗ್ಸು, ಇದೆಲ್ಲ ಸಪೋರ್ಟ್ ಸಿಸ್ಟಮು. ಹಾಗೆ ಸರ್ಕಾರ ಇದೆ, ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ, PWD ಇರುತ್ತೆ. ಇವರೆಲ್ಲ ಇದ್ದಾಗಲೇ ನಮ್ಮ ಬದುಕು ಸುಗಮವಾಗುತ್ತೆ. ಇದನ್ನೆಲ್ಲ ಅರ್ಥ ಅಂತ ಹೇಳ್ತೀವಿ, ಎಲ್ಲ ಬಗೆಯ ಸಂಪನ್ಮೂಲ. ಈಗ ಅರ್ಥಗಳ ಅಪವ್ಯಯ ಆಗ್ಬಾರ್ದು. ಇದೆ ಅಂತ ಹೇಳಿ ಯದ್ವಾ ತದ್ವಾ ಬಳಸಬಾರ್ದು. ಚೆಲ್ಲಾಡ್ತೀವಲ್ಲ ನೀರು, ಒಂದು ಬಕೆಟಲ್ಲಿ ಸ್ನಾನ ಮಾಡೋ ಬದಲು ಒಂದು 30-40 ಬಕೆಟ್ನ ವಾಷಿಂಗ್ ಇದು ಎಂಥದ್ದು ವಾಶ್ ಟಬ್ ಅದೇನಂತಾರೆ, ಬಾತ್ ಟಬಲ್ ಹಾಕೊಂಡ್ಬಿಟ್ಟು ಸುಮ್ಮನೆ ಅದೇ ಕೊಳೆ ನೀರನ್ನೇ ಹಿಂಗೆ ಉಜ್ಕೊಳ್ತಾ ಇರೋದು, ಅದೇನು ಸುಖ ಗೊತ್ತಿಲ್ಲ, ಅಸಹ್ಯ ಆಗುತ್ತೆ. ಅಲ್ಲಿ ಈಜಾಡಿ ತೇರಾಡಿ ಮಾಡಿ ಕೊನೆಗೆ ವೇಸ್ಟ್ ಮಾಡುವಂಥದ್ದು. ಶವರ್ ಬಿಟ್ಬಿಟ್ಟು ಯದ್ವಾ ಅದಲ್ವಾ ವೇಸ್ಟ್ ಮಾಡುವಂಥದ್ದು. ಹಲ್ಲುಜ್ಜವಾಗ ಅದು ತಿರುಗಿ ಹೋಗ್ತಾ ಇರುತ್ತೆ ನಲ್ಲಿ ನೀರು. ಒಂದಕ್ಕೆ 2 ಬಳಸೋದು. ಮದುವೆ ಮನೆಯಲ್ಲಂತೂ ಈಗಂತೂ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ನೀರು ಕೊಡ್ತಾರೆ. ಎಷ್ಟು ಕ್ರೌರ್ಯ ಅದು ಅಂದರೆ, ಅರ್ಧ ನೀರು ಕೊಡ್ತು ಅರ್ಧ ಚೆಲ್ಲಿರ್ತೀವಿ. ಆ ಪ್ಲಾಸ್ಟಿಕ್ ಬಾಟಲ್ ಭೂಗರ್ಭಕ್ಕೆ ಹೋಗಿ ಭೂಮಿ ಹಾಳಾಗತ್ತೆ, ನೀರು ಹೋಗುತ್ತೆ. ಇದೆಲ್ಲ ಅಪವ್ಯಯ. ಯಾಕಾಗತ್ತೆ ಅಂದರೆ ಧರ್ಮದ ಪ್ರಜ್ಞೆ ಕಡಿಮೆ ಆದಾಗ ಆಗತ್ತೆ. ಸೊ ಧರ್ಮ ಅನ್ನೋದೇನಂದ್ರೆ ಅರ್ಥವನ್ನ ರೆಗ್ಯುಲೇಟ್ ಮಾಡುತ್ತೆ. ಇಷ್ಟೇ ಬಳಸು, ವೇಸ್ಟ್ ಮಾಡ್ಬಿಡ. ಹಾಗೆ ಈಗ ಎಲ್ಲಾನು ವೇಸ್ಟ್ ಮಾಡ್ತೀವಿ. ಮೊದಲು ಒಂದು ಬಟ್ಟೆ, ಒಂದ್ ಸೀರೆ ನಾನು ತಗೊಂಡ್ರೆ, ಈ ಸೀರೆ ಹಳೇದಾಗೋದಕ್ಕೆ ಮನೆಗೆ ಹಾಕೊಳ್ತೀವಿ, ಕರೆಕ್ಟ್, ಮನೆ ಬಟ್ಟೆ ಆಗುತ್ತೆ. ಅಥವಾ ಇನ್ನೂ ಚೆನ್ನಾಗಿದೆ ಮಕ್ಳಿಗೆ ಲಂಗ ಹೊಲಿಸ್ತೀವಿ. ನಾವೆಲ್ಲ ನಮ್ಮ ಅಮ್ಮನ ಹಳೆ ಸೀರೆಗಳು ಲಂಗ ಹಾಕೊಂಡು ಬೆಳೆದಂಥವ್ರೆ. ಅಥವಾ ಒಂದು ಚೂಡಿದಾರೋ ಡ್ರೆಸ್ಸೋ ಏನೋ ಒಂದು ಮಾಡಿ ನಮಗೆ ಕೊಡ್ತಾ ಇತ್ತು. ಇನ್ನೂ ಹಳೇದಾಯ್ತು ಅಂತಂದ್ರೆ ಅಡುಗೆ ಮನೇಲಿ ಕೈ ಒರೆಸ್ಕೊಳ್ಳೋಕೆ ಅದನ್ನ ಬಳಸ್ತಾ ಇದ್ದಾರೆ. ಇನ್ನೂ ಹಳೇದಾದ್ರೆ ಮನೆ ಸಾರ್ಸಕ್ ಹಾಕ್ತಾ ಹೌದು. ಇನ್ನೂ ಹಳೇದಾದ್ರೆ ಆಚೆ, ಮನೆ ಆಚೆ ಹಿತ್ಲಲ್ಲಿ ಕ್ಲೀನ್ ಮಾಡಕ್ಕೆ, ಕಿಟಕಿ ಒರ್ಸಕ್ಕೆ ಅದಕ್ಕೆ ಬಳಸ್ತಾ ಇದ್ರು. ಕೊನೆಗೆ ಎಸಿತಾ ಇದ್ರು ಅದನ್ನ, ಸೌದು ಇದಾದ್ಮೇಲೆ. ಯಾವುದನ್ನು ವೇಸ್ಟ್ ಮಾಡ್ತಿಲ್ಲ. ಈಗ ಬಟ್ಟೆನ ಎಸೆಯೋದು, ಮತ್ತೆ ಮನೆ ಒರೆಸೋಕ್ಕೂ ಬಟ್ಟೆ ಕೊಂಡ್ಕೊಂಬರೋದು. ಇದೆಲ್ಲ ಇದನ್ನ ನಾವು ಮಾಡರ್ನ್ ಅಂತ ಕರಿತೀವಿ. ಬಟ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ದ್ರವ್ಯಗಳ ನಾಶ. ಯಾವತ್ತೂ ಅಪವ್ಯಯ ಮಾಡಬಾರ್ದು. ದುಡ್ಡಿದೆ ಅಂತ ಯದ್ವಾ ತದ್ವಾ ಅರ್ಥಗಳನ್ನ ಬಳಸಬಾರ್ದು. ಆ ಧರ್ಮ ಪ್ರಜ್ಞೆ ನಮ್ಮಲ್ಲಿ ಹಿಂದೆ ಇತ್ತು, ಅದು ಹೋಗ್ಬಿಟ್ಟಿದೆ. ಈಗ ಸುಮಾರು ಹೋಗಿದೆ ಈ ಐಷಾರಾಮಿ ಜೀವನಕ್ಕೆ.
ಹಾಗೆ ಕಾಮ, ಆಸೆ. ಏನಂದ್ರೆ ಅದು ಆಸೆ ಪಡ್ತೀನಿ, ನನ್ನ ಇಷ್ಟ, ಮೈ ಲೈಫ್, ಮೈ ಲಿಬರ್ಟಿ, ಮೈ ಮನಿ, ಮೀ ಐ ಡೋಂಟ್ ಕೇರ್. ಈ ಸ್ವೇಚ್ಛಾಚಾರ ತುಂಬಾ ತುಂಬಾ ಕೆಟ್ಟದು. ನಾನು ಏನೇ ಬಯಸಿದ್ರು ಅದು ಸಮಷ್ಟಿ ಹಿತಕ್ಕೆ ಪರವಾಗಿಲ್ವಾ, ನಾನು ಈ ಥರ ಬಯಕೆ ಮಾಡ್ಬೋದಾ, ಇದು ಇನ್ನೊಬ್ರಿಗೆ ತೊಂದರೆ ಆಗತ್ತಾ ಇಲ್ವಾ ಅಂತ ಆಲೋಚನೆ ಮಾಡಿಯೇ ನಾವು ಶುರು ಮಾಡಬೇಕು. ನನ್ನ ಯಾವುದೇ ಮಾತಿನಿಂದ, ಆಲೋಚನೆಯಿಂದ, ನನ್ನ ಕೃತಿಯಿಂದ ಪರಿವಾರಕ್ಕಾಗ್ಲಿ, ನೆರೆಕೆರೆಗಾಗ್ಲಿ, ದೇಶಕ್ಕಾಗ್ಲಿ ತೊಂದರೆ ಆಗಬಾರ್ದು. ಇದು ಧರ್ಮ ಪ್ರಜ್ಞೆ. ಸೊ ಕಾಮವನ್ನ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕಾಮ ಅಂದ್ರೆ ಬರೀ ಸ್ತ್ರೀ ಪುರುಷ ಆಕರ್ಷಣೆ ಇಲ್ಲ, ಅದು ಸೇರುತ್ತಿದ್ರಲ್ಲ ಅಷ್ಟೇ. ಎಲ್ಲ ಬಗೆಯ ಕಾಮನೆಗಳು, ಅದೆಲ್ಲಕ್ಕೂ ಧರ್ಮದ ಚೌಕಟ್ಟು. ಹಾಗೆ ಅರ್ಥಕ್ಕೂ ಧರ್ಮ. ಸೊ ಅರ್ಥ ಕಾಮಗಳು ಮನುಷ್ಯರಿಗೆ ಸಹಜವಾಗಿ ಸಿಕ್ಕುವಂಥದ್ದು ಅಥವಾ ಆಸೆ ಪಡುವಂಥದ್ದು. ಇದಕ್ಕೆ ಧರ್ಮದ ಚೌಕಟ್ಟು ಹಾಕ್ಬೇಕು. ಹಿಂಗೆ ಬದುಕ್ತಾ ಹೋದ್ರೆ ನಮ್ಗೆ ಬಹಳ ಬೇಗ ತೃಪ್ತಿ ಸಿಕ್ಕತ್ತೆ. ಇದರ ಜೊತೆಗೆ ಬರೀ ಅರ್ಥ ಕಾಮಗಳಲ್ಲೇ ಮುಳುಗದೆ ಮೋಕ್ಷದ ಕಡೆಗೆ ಒಂದು ಗಮನ ಇರಬೇಕು. ಇದೆಲ್ಲ ಮುಗ್ದೋಗತ್ತೆ, ಬಾಲ್ಯ ಮುಗ್ದೋಗತ್ತೆ, ಯೌವನ ಮುಗ್ದೋಗತ್ತೆ, ಈ ಸುಖ ಮುಗ್ದೋಗತ್ತೆ, ಎಷ್ಟೇ ಒಳ್ಳೆ ಕೆಲ್ಸಲಿದ್ರು ರಿಟೈರ್ಮೆಂಟ್ ಬರುತ್ತೆ, ಮುಗ್ದೋಗತ್ತೆ. ಆಮೇಲೆ ಯಾರು ಕರ್ದು ಮಾಡಲ್ಲ. ಆಮೇಲೆ ನಾವೇ ಹೊರಟೋಗ್ತೀವಿ, ದೇಹ ಬಿಡ್ಬೇಕು ಒಂದಿನ, ಆ ಬೀಗದ ಕೈನ ಕೊಡ್ಲೇಬೇಕು. ಸೊ ಎಲ್ಲ ಒಂದಿನ ಹೋಗುತ್ತೆ. ಇದು ಪರಮ ಸತ್ಯ. ಏನು ದುಃಖ ಪಡೋದೇನೂ ಇಲ್ಲ. ಒಂದು ಹಣ್ಣನಿಗೆ ಇಟ್ಬಿಟ್ರೆ ಹಂಗೆ ಹೋಗಿ ಸೊರ್ಗಿ ಒಣಗಿ ಇಷ್ಟಪ್ಪ ಮೂಸಂಬಿ ಕೂಡ ಒಂದು ಚಿಕ್ಕ ನಿಂಬೆಹಣ್ಣಿಂದ ಚಿಕ್ಕ ಗಾತ್ರ ಆಗ್ಬಿಡುತ್ತೆ, ಹಂಗೆ ಬಿಟ್ಬಿಟ್ರೆ ಮೂಲೆಯಲ್ಲಿ. ಹಾಗೆ ಅದು ದೇಹ. ಸೊ ಈ ಸತ್ಯವನ್ನ ಮನಸ್ಸಿನಲ್ಲಿ ಮನಗಂಡಾಗ ನಮ್ಮ ಅರ್ಥಕಾಮಗಳ ಹುಚ್ಚು ಕಡಿಮೆ ಆಗತ್ತೆ. ಬಯಕೆ ತಪ್ಪಲ್ಲ, ನೀಡ್ ಅಂಡ್ ಡಿಸೈರ್ ತಪ್ಪಲ್ಲ, ಅದು ಗ್ರೀಡ್ ಅಂತಿದೆಯಲ್ಲ, ಅದು ತುಂಬಾ ಹಾನಿಕಾರಕವಾದದ್ದು. ಇನ್ನೊಬ್ರಿಗೂ ತೊಂದರೆ ಕೊಡ್ತೀವಿ. ಸೊ ಇಲ್ಲಿ ಕರ್ಮ ಸಿದ್ಧಾಂತ ಮುಖ್ಯ. ಇಷ್ಟು ಪೀಠಿಕೆ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ನಮ್ಮ ಪುರುಷಾರ್ಥಗಳ ಕಲ್ಪನೆ ಅರ್ಥ ಆಗದೆ ಹೋದ್ರೆ ನಮ್ಗೆ ಹಿಂದೂ ಧರ್ಮವೇ ಅರ್ಥ ಆಗಲ್ಲ. ನಮ್ಮ ಇಡೀ ಜೀವನದ ಎಲ್ಲವನ್ನೂ ಈ 4ರೊಳಗೆ ಸೇರಿಸ್ತಾರೆ. ಸೊ ಮೋಕ್ಷ ಏನು ಅಂದ್ರೆ ಅರ್ಥಕಾಮಗಳನ್ನು ಮೀರಿ ಹೋಗೋದು. ಅದ್ ಯಾವಾಗ ಆಗತ್ತೆ ಅಂದ್ರೆ ತೃಪ್ತಿ ಬಂದಾಗ. ಈ ತೃಪ್ತಿ ಬರ್ಬೇಕು ನಮ್ಗೆ. ಆ ತೃಪ್ತಿ ಆದಷ್ಟು ಬೇಕು. ಅದು ಧರ್ಮದಿಂದ ಅರ್ಥಕಾಮಗಳನ್ನು ಅನುಭವಿಸಿದವ್ರಿಗೆ ಮಾತ್ರ ತೃಪ್ತಿ ಬರೋದು. ಈ ಅಧರ್ಮದಿಂದ ಸಂಗ್ರಹ ಮಾಡ್ತಾರಲ್ಲ, ಲೂಟಿ ಹೊಡೆದು, ಕೊಳ್ಳೆ ಹೊಡೆದು, ಲಂಚ ಕೊಡೋದು, ತಗೊಳ್ಳೋದು, ಮೋಸ ಮಾಡೋದು, ಗೌರ್ಮೆಂಟ್ ದುಡ್ಡನ್ನು ನುಂಗ್ ಹಾಕೋದು, ಈ ಕಚರಾ ಚೀಪ್ ಪಾಲಿಟಿಷಿಯನ್ಸು ಎಲ್ಲಾ ಕಡೆ ದೇಶ ವಿದೇಶಗಳಲ್ಲಿ ಮಾಲ್ಗಳನ್ನ, ಅವ್ರಿಗೆ ತೃಪ್ತಿ ಇರುತ್ತೆ ಅನ್ಕೊಂಡ್ಯಾ? ಅವರು 1 ಕೋಟಿ ರೂಪಾಯಿ ಮಂಚದ ಮೇಲೆ ಮಲ್ಕೊಂಡ್ರು, ಅವ್ರ ನಿದ್ರೆ ಮಾತ್ರ ಕಚ್ಚಡ ನಿದ್ರೆ, ಒಂದ್ ಸ್ವಲ್ಪನೂ ನೆಮ್ಮದಿ ಇರಲ್ಲ. ಸೊ ಅನ್ನ ತಿನ್ನುವಂದು ಕೇಳು, ಅದನ್ನು ಬಯಸಿದ ನೀರು ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ಅಂತ DVG ಹೇಳ್ತಾರೆ. ಇನ್ನೊಬ್ಬರ ಕಣ್ಣೀರು ಇನ್ನೊಬ್ರಿಗೆ ಹೊಟ್ಟೆಗೆ ಹೊಡೆದ್ಬಿಟ್ಟು ಇವ್ರು ಶ್ರೀಮಂತ ಆದ್ರೆ ಅದರಿಂದ ಏನೂ ಸುಖ ಸಿಕ್ಕಲ್ಲ. ಅವ್ರಿಗೆ ಯಾವಾಗ್ಲೂ ಅತೃಪ್ತಿ, ಯಾವಾಗ್ಲೂ ಬೇಜಾರು, ದ್ವೇಷ, ಕೋಪ, ತಾಪ, ರೌಡಿಗಳಾಗ್ಬಿಡ್ತಾರೆ. ಅಂಥವ್ರಿಗೆ ಟೆರರಿಸ್ಟ್ಗಳು ಸಪೋರ್ಟ್ ಮಾಡ್ತಾರೆ, ಅಂಥ ಪಾರ್ಟಿಗಳೇ. ಯಾಕೆಂದ್ರೆ ಅವ್ರ ಮನಸ್ಸು ತುಂಬಾ ಅತೃಪ್ತಿ ತುಂಬಿಕೊಂಡಿರುತ್ತೆ, ಭಯ, ಒಂದು ಇದು ತುಂಬಿಕೊಂಡಿರುತ್ತೆ. ಅದೇ ಅವ್ರ ಕರ್ಮ. ಅವರು ಎಷ್ಟು ಹಾಳಾಗಿರ್ತಾರೆ ಒಳಗಡೆ ಅಂದ್ರೆ, ಎಲ್ಲ ಆಚೆ ಚೆನ್ನಾಗಿರುತ್ತೆ, ಟಾಕ್ಟಿಕ್ ಆಗಿ ಮಂಚ ಚೆನ್ನಾಗಿರುತ್ತೆ, ತಲ್ಪ ಚೆನ್ನಾಗಿರುತ್ತೆ, AC ಇರುತ್ತೆ, ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಎಲ್ಲ ಇರ್ತಾರೆ. ಮಲ್ಕೊಂಡ್ರೆ ಮಾತ್ರ ಅವನಿದ್ರೆ ಹಾಳಾಗಿರುತ್ತೆ. ಸೊ ಇದನ್ನ ನಮ್ಮ ಕರ್ಮ ಸಿದ್ಧಾಂತ ಹೇಳುತ್ತೆ, ಧರ್ಮದಿಂದ ಅರ್ಥ ಕಾಮಗಳನ್ನು ಅನುಭವಿಸಿದವನಿಗೆ ಬೇಗ ತೃಪ್ತಿ ಸಿಕ್ಬಿಡುತ್ತೆ. ನಾವೇ ಕಷ್ಟಪಟ್ಟು ದುಡ್ದ ದುಡ್ಡಲ್ಲಿ ನಾವು ಒಂದು ಗಂಜಿ ಕುಡಿದ್ರು ಕೂಡ ನಮ್ಗೆ ತೃಪ್ತಿ ಸಿಕ್ಕುತ್ತೆ, ಸಂತೋಷ ಸಿಕ್ಕತ್ತೆ. ಅದ್ರಲ್ಲಿ ಇನ್ನೊಬ್ರಿಗೂ ಹಂಚ್ಕೊಂಡ್ಬಿಟ್ರೆ ಅಂತೂ ಇನ್ನೂ ಖುಷಿ ಆಗತ್ತೆ. ನಮ್ಮ ಬಗ್ಗೆ ನಮ್ಗೆ ಒಂದು ಒಳ್ಳೆ ಭಾವನೆ ಬರುತ್ತೆ. ಅದನ್ನ ಪುಣ್ಯ ಅಂತ ಹೇಳ್ತಾರೆ. ನಾನು ನನ್ನ ಕರ್ತವ್ಯಗಳನ್ನ ಧರ್ಮವರಿತು ಅರ್ಥ ಕಾಮಗಳನ್ನ ಧರ್ಮದ ಚೌಕಟ್ಟಿನೊಳಗೆ ಪಾಲಿಸಿದ್ರೆ ನಾನು ಕರ್ತವ್ಯ ಮಾಡಿ ಕೃತಾರ್ಥನಾಗ್ತೀನಿ. ಕೃತಕೃತ್ಯ, ಕೃತಾರ್ಥ ಅನ್ನೋ ಪದಗಳು ಕೇಳಿರ್ಬೋದು. ಕೃತ್ಯಂ ಕೃತವಾನ್ ಅಂತ, ಮಾಡ್ಬೇಕಾದ್ ಮಾಡಿ ಮುಗಿಸ್ತವನು ಅಂತ. ಆಗ ನಮ್ಗೆ ಒಂದು ನಿರ್ಲಿಪ್ತಿ ಬರುತ್ತೆ. ಅಂತವ್ರು ರಿಟೈರ್ ಆದಾಗ ಎಲ್ಲ ಕಳ್ಚ್ಕೊಂಡು ಹೋದ್ರು, ಜೀವನದಲ್ಲಿ ಮಕ್ಕಳು ಮರಿ ಅಲ್ಲಿ ಎಲ್ಲ ಯಾರೂ ಇಲ್ಲ, ಎಲ್ಲ ಹೊಟ್ಟೋಗಿದೆ, ಆದ್ರೂ ಆರಾಮಾಗಿರ್ತಾರೆ. ಆಯ್ತು, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನಗೆ ಯಾವ ದುಃಖವೂ ಇಲ್ಲ, ರಿಗ್ರೆಟ್ಸು ಇಲ್ಲ, ಬಯಕೆಗಳು ಇಲ್ಲ, ಆಯ್ತು ಭಗವಂತ ಕರೆದಾಗ ಹೋಗ್ತೀನಿ. ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ, ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ, ಬಡ ಮಕ್ಳಿಗೇನೋ ಪಾಠ ಮಾಡ್ತಾರೆ, ಇರುವುದ್ರಲ್ಲಿ ಸಂತೋಷವಾಗಿ ಇದ್ಬಿಡ್ತಾರೆ. ಅವ್ರೊಂದು ಗುಡಿಸಲಲ್ಲಿ ಇರ್ಬೋದು, ಅದೇ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಅದನ್ನ ಕೃತಕೃತ್ಯ ಭಾವ ಅಂತ ಹೇಳ್ತಾರೆ. ಕರ್ತವ್ಯಗಳನ್ನ ಪೂರೈಸಿದಾಗ ಮಾತ್ರವೇ ಅದು ಬರೋದು. ಇನ್ನು ಕರ್ತವ್ಯಕ್ಕಿಂತ ಮೀರಿ ಒಂದು ಹೆಜ್ಜೆ ಹೋಗಿ ನಾವು ಸಮಾಜಕ್ಕೆ ಕೊಟ್ಟಾಗ ಅದು ಪುಣ್ಯವನ್ನ ಬರುತ್ತೆ. ಕೇವಲ ಕರ್ತವ್ಯ ಮಾಡೋದ್ರಿಂದಲೇ ಪುಣ್ಯ ಬರಲ್ಲ, ಅದು ನಾವು ಮಾಡಲೇಬೇಕು. ಮಾಡದೆ ಹೋದ್ರೆ ಪಾಪ ಬರುತ್ತೆ, ಮಾಡಲೇಬೇಕು. ನಾನು ಮನೇಲಿ ಈಗ ನಾನೊಂದು ಮನೆಯ ಗೃಹಿಣಿಯಾಗಿ, ಅಲ್ಲಿ ವಯಸ್ಸಾದವ್ರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಯಜಮಾನ್ ಇರ್ತಾರೆ, ಮಗ ಇರ್ತಾರೆ. ನನಗೆ ಅಲ್ಲಿಗೆ ಹೋಗ್ಬೇಕಾದ್ರೂ ಉಪನ್ಯಾಸ ಕೊಡು, ನಂಗೆ ಇಷ್ಟ ಹೋಗ್ತೀನಿ ಅಂತ ಹೋಗಿ ಮನೇಲಿ ಮಾಡ್ಬಿಟ್ಟೆ ಹೋಗ್ಬೇಕು ಅಥವಾ ಒಪ್ಪಿಸ್ಬಿಟ್ಟೆ ಹೋಗ್ಬೇಕು, ಅದು ನನ್ನ ಕರ್ತವ್ಯ. ಈಗ ನಾನು
ಬರೀ ನನ್ನ ಗಂಡ ಮಕ್ಕಳಿಗೆ, ನಮ್ಮ ಅತ್ತೆ ಮಾವನಿಗೆ, ನಮ್ಮಪ್ಪ ಅಮ್ಮಂಗೆ ಮಾತ್ರ ಊಟ ಹಾಕ್ತಿರ್ತೀನಿ. ಮತ್ತೆ ಹಬ್ಬ ಬರುತ್ತೆ, ಅಯ್ಯೋ ನಾವೇ ತಿನ್ಬಾರ್ದು, ಯಾರಾದ್ರು ಕರಿಬೇಕು. ನೋಡಿ ಆ ಹುಡುಗರು ಪಾಪ ಬೇರೆ ಊರಿಂದ ಬಂದಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಬೇರೆ ಊರು, ಎಲ್ಲೋ ಹೋಟ್ಲಲ್ಲಿ ತಿಳ್ಕೊಳ್ತಾರೆ, ಬನ್ನಿ ನಮ್ಮ ಮನೆಗೆ ಹಬ್ಬ ಮಾಡೋಣ ಅಂತ ಅವ್ನು ಕರೆದ್ಬಿಟ್ಟು ಊಟ ಹಾಕ್ತೀವಲ್ಲ, ಅದು ಕರೆಕ್ಟ್, ಎಕ್ಸ್ಟ್ರಾ, ಅದು ಪುಣ್ಯ. ಎಕ್ಸಾಕ್ಟ್ಲಿ. ಹೀಗೆ ನಮ್ಮ ಕರ್ತವ್ಯಕ್ಕಿಂತ ಅತೀತವಾದದ್ದು ನಾವು ಸಮಾಜಕ್ಕೆ ಕೊಟ್ಟಾಗ. ನನಗೆ ನಾನೊಂದು ಬುಕ್ಕಲ್ಲಿ ಒಂದು ಒಳ್ಳೆ ಕೋಟ್ ಓದಿದ್ದು, ಅದು ನೆನಪಾಯ್ತು ನೀವು ಹೇಳುವಾಗ. ಒಂದು ಇಂಗ್ಲೀಷ್ ಕೋಟ್, ವಿ ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಅದರ್ಸ್ ಹ್ಯಾವ್ ಡನ್ ಟು ಅಸ್, ಬಟ್ ವಿ ಶುಡ್ ನೆವರ್ ರಿಮೆಂಬರ್ ವಾಟ್ ವಿ ಹ್ಯಾವ್ ಡನ್ ಟು ಅದರ್ಸ್ ಅಂತ. ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ ಅದನ್ನು ನಾವು ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಬಾರ್ದು, ಬಟ್ ಬೇರೆಯವ್ರು ನಮಗೆ ಏನು ಮಾಡ್ತಾರೆ ಅದನ್ನು ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಬೇಕು ಅನ್ನುವಂಥದ್ದು. ಕೃತಜ್ಞ ಕೃತಿರಾತ್ಮವಾನ್ ಅಂತ, ಯಾವಾಗ್ಲೂ ಕೃತಜ್ಞವಾಗಿರೋದು, ಏನ್ ಇಷ್ಟು ಪಡ್ಕೊಂಡ್ರು ಮರಿಬಾರ್ದು. ಬಾಯಿ ತುಂಬಾ ಹೇಳ್ಬೇಕು ಅದನ್ನ. ನಮ್ಮ ಭರ್ತೃಹರಿ ಹೇಳ್ತಾನೆ, ಪರಗುಣ ಪರಮಾಣು ಪರ್ವತೀಕೃತ್ಯ ನಿತ್ಯ. ಸಾಧುಗಳು ಯಾರು, ಸಜ್ಜನರು ಯಾರು ಅಂದ್ರೆ ಪರಗುಣ, ಇನ್ನೊಬ್ರಲ್ಲಿರುವ ಪರಮಾಣು, ಇಷ್ಟೇಷ್ಟು ಸಣ್ಣ ಒಳ್ಳೆ ಗುಣ ಇದ್ರು ಅದನ್ನ ಪರ್ವತೀಕೃತ್ಯ, ದೊಡ್ಡದಾಗಿ ಬಾಯಿ ತುಂಬಾ ಹೇಳ್ಬೇಕು ಅಂತ. ಆ ಗುಣ ಬೆಳೆಸ್ಕೊಳ್ಬೇಕು, ಅಕ್ನಾಲೆಡ್ಜ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಳ್ಳೆತನ ತಾನೆ, ಒಳ್ಳೆತನ ತಾನೇ ದೊಡ್ಡದು. ಹಾಗೆ. ಸೊ ಇಲ್ಲಿ ಏನಂತಂದ್ರೆ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ಪಾಪ ಬರುತ್ತೆ ಅಂತ. ಆ ಪಾಪ ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಒಳಗಡೆ ಕೆಲಸ ಮಾಡುತ್ತೆ. ಒಳಗಡೆ ಅತೃಪ್ತಿಯಾಗಿ, ಏನೋ ಒಂದು ಶಂಕೆಯಾಗಿ, ಏನೋ ಬೇಜಾರಾಗಿ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನಾನು ಕಣ್ಣಾರೆ ನೋಡಿದ್ದೀನಿ ಮಮತಾಜ್, ಯಾರು ತಮ್ಮ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ವೋ, ಯಾರು ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡಲ್ವೋ, ಅಥವಾ ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ತಾರೆ, ಬೇಕಾದಷ್ಟು ಲಂಚ ಹೊಡೆದಿರ್ತಾರೆ, ಬೇಕಾದಷ್ಟು ಅನ್ಯಾಯ ಮಾಡಿ ಮನೆ ಮೇಲೆ ಮನೆ ಕಟ್ಟಿರ್ತಾರೆ, ಆದರೆ ಅವರು ಸ್ವಭಾವದಲ್ಲಿ ಏನೋ ಸಿಡಿಮಿಡಿ ಹುಟ್ಟೋದು, ಏನೋ ಯಾರ ಜೊತೆನೂ ಸರಿ ಇರೋಕ್ಕಾಗಲ್ಲ, ಎಲ್ಲರೂ ಹೋಗಿತಾ ಇರ್ತಾರೆ, ಬೈತಾ ಇರ್ತಾರೆ, ಗದರಿಸ್ತಾ ಇರ್ತಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಆಗೋಷ್ಟು ಲೂಟಿ ಹುಡ್ಕೊಂಡು ಕೂತಿರ್ತಾರೆ. ಕರ್ತವ್ಯ ಭ್ರಷ್ಟರವರು, ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ. ಲಂಚ ಹೊಡೆದವನು ಅಂದ್ರೆ ದೇಶದ್ರೋಹಿನೇ ಅವನು. ಸೊ ಇನ್ಯಾರೋ ಹೊಟ್ಟೆಗೆ ಹೊಡೆದು ತಾನೇ ಇವನು ಲಂಚ. ಈಗ ಒಂದು 100 ರೂಪಾಯಿ ಇದೆ, 100 ಜನ ಇದ್ದಾರೆ, ಎಲ್ಲರಿಗೂ ಸಮವಾಗಿ 1 ರೂಪಾಯಿ ಹಂಚ್ಕೊಂಡ್ಬರ್ಬೇಕು. ಯಾವನೋ ಒಬ್ಬ 3 ರೂಪಾಯಿ ತಗೊಂಡ ಅಂತ 4 ರೂಪಾಯಿ ಕಿತ್ತಿಟ್ಕೊಂಡ ಅಂದ್ರೆ ಏನರ್ಥ? ಅಲ್ಲಿ 3 ಜನಕ್ಕೆ ವಂಚನೆ ಆಯ್ತು ಅಂತ ತಾನೇ ಅರ್ಥ. ಸೊ ಒಬ್ಬ ಜಾಸ್ತಿ ತಗೊಂಡು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹಾಕಿದ್ರು, ಅಥವಾ ಇನ್ನೇನೋ ಮಹಾದಾನ ಮಾಡ್ತಾರೆ, ನಾಟಕ ಮಾಡಿದ್ರು, ಯಾರೆಲ್ಲ ಕಿತ್ಕೊಂಡಿರಂತಾನೆ, ಆ ಕಣ್ಣೀರು ಇವನ್ಗೆ ಪಾಪವಾಗುತ್ತೆ. ಇದನ್ನ ಕರ್ಮ ಅಂತ ಹೇಳ್ತಾರೆ. ಸೊ ಕರ್ತವ್ಯ ಯಾವತ್ತು ನಾವು ಏನ್ ತಗೊಳ್ತೀವೋ ಅದನ್ನ ವಾಪಸ್ ಕೊಡ್ಲೇಬೇಕು. ತಂದೆ ತಾಯಿಯ ವಿಚಾರದಲ್ಲಿ ಐ ಡೋಂಟ್ ಲೈಕ್, ನಂಗೆ ಸರಿ ಹೋಗಲ್ಲ, ಜನರೇಷನ್ ಗ್ಯಾಪು, ನಂಗೆ ಸೆಟ್ ಆಗಲ್ಲ, ಅಡ್ಜಸ್ಟ್ ಆಗಲ್ಲ, 1 ಕೋಟಿ ಕಾರಣ ಕೊಡ್ಬೋದು, ಆದ್ರೆ ಅವ್ರ ತಂದೆ ತಾಯಿ ಅನ್ನುವ ಒಂದು ಕಾರಣಕ್ಕಾಗಿ ಅವ್ನು ನೋಡ್ಕೊ. ಕರೆಕ್ಟ್. ಅಷ್ಟೇ. ಇಡೀ ವಯಸ್ಸಲ್ಲ, ಅದರಲ್ಲೂ ಒಂದು ವಯಸ್ಸಾದ್ಮೇಲೆ ಹಳೆದ್ ಮರೆತು ಅವ್ರನ್ನ ನಾವು ಜೊತೆಲಿ ಇರ್ಲೇಬೇಕಾಗುತ್ತೆ. ಅದು ಕರ್ತವ್ಯ ಅಂತ ಹೇಳ್ತಾರೆ. ಸೊ ಕರ್ತವ್ಯ ಕರ್ಮಗಳು ಇದು ಮಾಡಿದಾಗ ನಮ್ಗೆ ಕೃತಾರ್ಥತೆ, ನಮ್ಮ ಹಿಂದಿನ ಜನ್ಮದ ಏನೋ ಋಣಾನುಬಂಧ ಇರುತ್ತೆ. ಋಣಾನುಬಂಧು ರೂಪೇಣ ಸತಿಪುತ್ರ ಏನು ಬರುತ್ತೆ, ಪಶುಪತ್ನಿ ಸುತಾಲಯ ಅಂತ. ಪಶುಪತ್ನಿ ಸುತ ಆಲಯ, ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು, ಮನೆ ಮತ್ತು ಪಶುಗಳು, ನಾವು ಸಾಕುವಂತ, ಹಿಂದೆಲ್ಲ ಪಶು ಅಂದ್ರೆ ಹೆಚ್ಚಾಗ ಹಸುಗಳೇ ಆಗಿರ್ತಿತ್ತು. ಇದಿಷ್ಟು ಋಣದಿಂದ ಬರುತ್ತೆ ಅಂತ. ಜನ್ಮಾಂತರದಲ್ಲಿ ನಾವು ಅವರಿಂದ ಪಡ್ಕೊಂಡಿರ್ತೀವಿ, ವಾಪಸ್ ಕೊಡೋಕ್ಕಾಗೆ ಅವ್ರು ಬರೋದು, ನಾವು ವಾಪಸ್ ಕೊಡೋಕ್ಕಾಗಿ. ಹಾಗಾಗಿ ಅವ್ರು ಮಾಡುವಾಗ ನಾವು ಕರ್ತವ್ಯ ಬದ್ಧರು. ಏನ್ ನಾನು ಇಷ್ಟೊಂದು ಮಾಡ್ಬೇಕಾ? ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಷ್ಟೆ. ಹಾಗಾಗಿ ಇದನ್ನ ಕರ್ತವ್ಯ ಅಂತ ಹೇಳ್ತಾರೆ. ಇದನ್ನ ನಾವು ಮಾಡದೆ ಹೋದ್ರೆ ನನಗೆ ಸುಖ, ನಂಗೆ ಅನುಕೂಲ ಇಲ್ಲ, ಐ ಡೋಂಟ್ ಕೇರ್, ನಂಗೆ ಇಂಟ್ರೆಸ್ಟ್ ಇಲ್ಲ, ದುಡ್ಡು ಕೊಟ್ಬಿಡ್ತೀನಿ, ಎಸಿತೀನಿ, ಏನಾದ್ರು ಮಾಡ್ಕೊ. ಅಲ್ಲೆಲ್ಲೋ ಹೋಗ್ಬಿಟ್ಟು ಇಲ್ಲಿ ಅಪ್ಪ ಬಂದ್ಬಿಟ್ಬಿಟ್ಟು ಅಲ್ಲಿ ಹಾಯ್ ಡ್ಯಾಡ್, ಹಾಯ್ ಮಾಮ್, ಟೇಕ್ ಕೇರ್ ಅಂತ ಏನೋ ಮನಿ ಬೇಕಾ ಎಸೆಯೋದು, ಇದಲ್ಲ. ಅಂಥವ್ರು ಓಕೆ, ಅವ್ರಾಯ್ತು, ಅವ್ರ ಹೆಂಡತಿ ಅವರು ಆರಾಮಾಗಿ ಒಂದು ದೊಡ್ಡ ಬಂಗ್ಲೆಯಲ್ಲಿ, ಡ್ರೀಮ್ ಕಾರಲ್ಲಿ, ಡ್ರೀಮ್ ಬಂಗ್ಲಾಲಿ ಇರ್ತಾರೆ, ಸುಖವಾಗಿರಲ್ಲ ಅವರು. ಕರೆಕ್ಟ್. ಯಾಕೆ ಅಂದ್ರೆ ಕರ್ಮ ಅನ್ನೋದು ಅವ್ರನ್ನ ಕಾಡುತ್ತೆ ಅವ್ರ ಅಂತರಂಗದಲ್ಲಿ. ನಾನು ಸುಮ್ಮನೆ ಹೈಟ್ ಮಾಡ್ತಿಲ್ಲ, ಹೋಗಿ ನೋಡಿ ಬೇಕಾರೆ. ಅವರ ಅಂತರಂಗದಲ್ಲೂ ಎಲ್ಲೋ ಒಂದ್ ಕಡೆ ಗಿಲ್ಟ್ ಅಂತಿರುತ್ತಲ್ಲ, ನಾನು ಹಿಂಗ್ ಮಾಡಿದ್ದೀನಿ, ಮನವರಿಯದ ಕಳ್ಳತನವಿಲ್ಲವಲ್ಲ, ಬಿಡು ಬಿಡು ಬಾಹ್ಯದಳು ಡಂಬವ ಅಂತ ಶರಣರು ಹೇಳ್ತಾರೆ. ಸೊ ಅಂತರಂಗದಲ್ಲಿ ನಾವೇನ್ ತಪ್ಪು ಮಾಡಿದೀವೋ ಅದು ನಿರಂತರ ಕಾಡುತ್ತೆ. ಯಾರಿಗೂ ಹೇಳ್ದೆ ಇರ್ಬೋದು, CCTV ಕ್ಯಾಮ್ರಾ ಕಾಣಿಸ್ತಾ ಇರ್ಬೋದು, ಅಂತರಂಗ ಗೊತ್ತಾದ ಆ ಗಿಲ್ಟ್ ಅನ್ನೋದೇ ಅವರಲ್ಲಿ ಆ ಅತೃಪ್ತಿಯನ್ನ, ಬೇಜಾರನ್ನ, ಏನೋ ಒಂದು ಕೊರಗನ್ನ ಮೂಡಿಸುತ್ತೆ. ಎರಡನೇದೇನಪ್ಪ ಅಂದ್ರೆ ಪುಣ್ಯ. ಕರ್ತವ್ಯವನ್ನ ಮೀರಿ ಮಾಡುವಂಥದ್ದು ಪುಣ್ಯ. ನಾನು ನನಗಾಗಿ ಮಾತ್ರ ಅಡುಗೆ ಮಾಡೋದು ನನ್ನ ಕರ್ತವ್ಯ, ಅದು ದೊಡ್ಡ. ನನ್ನ ಮನೇಲಿ ಕೆಲಸ ಮಾಡಲ್ವಾ, ಕರ್ಮಯೋಗ ನಮ್ದು ಅಂತ ಕೆಲವ್ರು ಹೇಳ್ತಾರೆ. ಸತ್ಸಂಗಕ್ಕೆ ಬನ್ರಿ, ದೇಶಕ್ಕಾಗಿ ಬನ್ರಿ, ಅಲ್ಲಿ ಬನ್ರಿ, ಅನ್ಯಾಯ ಆಗ್ತಿದೆ, ನಾನು ಕರ್ತವ್ಯ, ನಮ್ದೆಲ್ಲ ಕರ್ಮಯೋಗ,
ಮನೇಲಿ ಕರೆಕ್ಟಾಗಿ ಟೈಮ್ ಎಲ್ಲ ಮಾಡೋದು ಅಷ್ಟೇನಪ್ಪ, ಅದೇ ಕರ್ಮಯೋಗ ಅಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.